ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮಾಕ್ಲಿ ಗ್ರಾಮದಲ್ಲಿನ ದಿವಂಗತ ರೈತ ದಂಪತಿಗಳಾದ ಚೆನ್ನೇಗೌಡ ದೇವಿರಮ್ಮ ಪುತ್ರ ಬೆಂಗಳೂರು ವಿಜಯನಗರದ ಮಾಜಿ ಸಚಿವ ಹಾಲಿ ಶಾಸಕ ಲೇಔಟ್ ಕೃಷ್ಣಪ್ಪರವರ ಆಪ್ತ ಮಾಕ್ಲಿ ಶಿವಲಿಂಗಯ್ಯರವರು ತಮ್ಮ ಸೇವಾರ್ಥದಲ್ಲಿ ನಿರ್ಮಿಸಿರುವ ಶ್ರೀ ನಂದಿ ಬಸವಣ್ಣ ದೇವರ ಉತ್ಸವ ಅದ್ದೂರಿಯಾಗಿ ಗ್ರಾಮದಲ್ಲಿ ಜರುಗಿತು. ಗಡಿ ಗ್ರಾಮ ಹಾಗೂ ಇತಿಹಾಸ ಹೊಂದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಾಕ್ಲಿ ಗ್ರಾಮದ ಪ್ರಸಿದ್ಧ ಆದಿದೇವತೆಗಳಾದ ಶ್ರೀ ಹಿರಿಯಮ್ಮ, ಶ್ರೀ ಹೆಬ್ಬಾರಮ್ಮ, ಶ್ರೀ ಮುತ್ಯಾಲಮ್ಮ ದೇವತೆಗಳ ಮೆರವಣಿಗೆಯಲ್ಲಿ ಸಾಗಿದ ಶ್ರೀ ಮಾಕ್ಲಿ ಹೊಸಳ್ಳಿ ಬಸಪ್ಪರವರ ಬೆಳ್ಳಿ ರಥೋತ್ಸವ ಗ್ರಾಮದ ದೊಡ್ಡ ಹಬ್ಬಕ್ಕೆ ಸಾಕ್ಷಿಯಾಯಿತು. ಮಾಕ್ಲಿ ಗ್ರಾಮದ ಕೆಳದಡಿಯಲ್ಲಿ ಹೂವಂಬಳೆ ಮುಗಿಸಿಕೊಂಡು ತಮಟೆ, ನಗಾರಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ದೇವಾನುದೇವತೆಗಳ ಮೆರವಣಿಗೆಯಲ್ಲಿ ಸಾಗಿ ಶ್ರೀ ನಂದಿ ಬಸವಣ್ಣ ಹಾಗೂ ಮುನೇಶ್ವರ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಲೇಔಟ್ ಕೃಷ್ಣಪ್ಪರವರ ಆಪ್ತ, ಸಮಾಜ ಸೇವಕ ಮಾಕ್ಲಿ ಶಿವಲಿಂಗಯ್ಯ ಹಾಗೂ ಮಾಕ್ಲಿ ಹೊಸಹಳ್ಳಿಯ ಶಿವಣ್ಣ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು. ಹಬ್ಬದ ಸಮಾರಂಭದಲ್ಲಿ ಮಾಕ್ಲಿ ಹೊಸಹಳ್ಳಿ ಗ್ರಾಮದ ಗಡಿ ಯಜಮಾನರುಗಳು, ಗ್ರಾಮದ ಹಿರಿಯರು, ಮುಖಂಡರು ಹಾಗೂ ಅಪಾರ ಭಕ್ತಾದಿಗಳು ಹಾಜರಿದ್ದರು. ನನ್ನ ಹೆಸರು ಶಿವಲಿಂಗಯ್ಯ ಅಂತ. ನಾವು ಚನ್ನಪಟ್ಟಣ ತಾಲೂಕು ಮಾಕ್ಲಿ. ನಮ್ಮ ತಂದೆ ಚೆನ್ನೇಗೌಡ, ನಮ್ಮ ತಾಯಿ ದೇವಿರಮ್ಮ. ನಾವು ನಂದಿ ಬಸವಪ್ಪ ನಮ್ಮ ಮನೆ ದೇವರು. ಅಂದರೆ 2 ವರ್ಷ ಆಯಿತು ನಾವು ವಿಗ್ರಹ ಎಲ್ಲ ಮಾಡಿ. ಇಲ್ಲಿ ಕೆಳಗಡೆ ಮುನೇಶ್ವರ ಇದೆ. ಮುನೇಶ್ವರ ನಾವು ಮಾಡ್ತಾಯಿದ್ವಿ. ಮುನೇಶ್ವರ ಮಾಡೋದು 2 ವರ್ಷ ಆಯಿತು ನಾವು ವಿಗ್ರಹ ಮಾಡಿ. ಇದು 6 ಅಡಿ ಹೈಟ್ ಇದೆ, 8 ಅಡಿ ಉದ್ದ ಇದೆ ಸರ್. 2 ವರ್ಷದಿಂದ ನಾವು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಮ್ಮ ಮನೆ ದೇವರು ನಂಜುಂಡೇಶ್ವರ ಒಂದು 7 ಅಡಿ ಹೈಟು ಒಂದು ವಿಗ್ರಹ ರೆಡಿ ಆಯ್ತಾ ಇದೆ. ಅದು ನಾನು 3 ತಿಂಗಳಲ್ಲಿ ಇಲ್ಲಿ ಬರ್ತದೆ. ಅದು ರೆಡಿ ಆದಾಗ ನಾವೆಲ್ಲ ಇದು ಮಾಡ್ಕೊಂಡು ಮತ್ತೆ ನಿಮ್ಮನ್ನು ನಾನು ಕರಿತೀನಿ. ಈಗ ನಮ್ಮ ಊರವರೆಲ್ಲ ಸಹಕಾರದಿಂದ ನಾವು ಈ ದೇವಸ್ಥಾನನ ನಾವು ರೆಡಿ ಮಾಡಿದ್ವಿ. ಇದು ನಮ್ಮದೇ ಜಮೀನು, ಸ್ವಂತ ನಮ್ಮದೇ ಜಮೀನು. ಇಲ್ಲಿ ಪಕ್ಕದಲ್ಲಿ ನಮ್ಮದು ಹಿರಿಯಮ್ಮನ ದೇವಸ್ಥಾನ ಇದೆ, ಇಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಇದೆ, ಮೇಲ್ಗಡೆ ಕೃಷ್ಣಗಿರಪ್ಪಂದಿದೆ. ಅದು ನಮ್ಮ ಮಾಕ್ಲಿ ಹೊಸಳ್ಳಿಲಿ ನಂದಿ ಬಸವಪ್ಪ ಇದೆ. ನಮ್ಮೂರಲ್ಲಿ ಒಂದು 100 ದೇವಸ್ಥಾನ ಇದೆ ಸರ್. ವೆಂಕಟೇಶ್ವರ ಇದೆ, ತಿಮ್ಮಪ್ಪ ಇದೆ, ಎಲ್ಲ ಇದೆ. ಈ ನಂದಿನ ನಾವು ಇಲ್ಲಿ ಮಾಡಬೇಕು ಅಂತ ಕೇಳಿಕೊಂಡು ಒಂದು 6 ತಿಂಗಳಲ್ಲಿ ನಂದಿನೇ ರೆಡಿ ಆಯಿತು ಸರ್. ಇದು ಒಂದೇ ಕಲ್ಲಿನಿಂದ ಮಾಡಿದಾರ? ಒಂದೇ ಕಲ್ಲು. ಶಿಲ್ಪಿ ತಮಿಳ್ನಾಡಿನವರು. ಒಂದೇ ಕಲ್ಲು. ಇದು ಹೈಟ್ 6 ಅಡಿ, ಉದ್ದ 8 ಅಡಿ. ಅವರೇ ತಗೊಂಡ್ಬಂದಿದ್ರು. ಇದು ಶಿಲ್ಪೆ ಮಾಡೋರೆ ಕಲ್ಲು ತಂದಿದ್ರು, ನಮ್ಗೆ ಹೇಳಲಿಲ್ಲ ಈ ಕಲ್ಲು ಎಲ್ಲಿದ್ದು ಅಂತ. ಇದು ಕೆಂಪು ಕಲ್ಲು, ತುಂಬ ಅದ್ಭುತವಾಗಿದೆ. ನಾವೀಗ ಆಲ್ರೆಡಿ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾ ಇದೀವಿ. ಖರ್ಚಿಗೆ ಇಟ್ಟಿದ್ದೀವಿ ನಾವು. ಇದಕ್ಕೆ ಲಿಂಗಾಯತರು ಇಡಬೇಕು ಅಂತ ಅಂದ್ರು. ಲಿಂಗಾಯತರು ನಮ್ಮ ಮಾಕ್ಲಿ ಹೊಸಳ್ಳಿನಲ್ಲಿದ್ದಾರೆ. ಡೈಲಿ ಪೂಜೆ ನಡೀತಾ ಇದೆ ಸರ್. ಇದು ಈಗ ಮಾಕ್ಲಿ ಅಂತ ನಮ್ಗೆ 7 ಗ್ರಾಮಕ್ಕೆ ಇದು ಪ್ರಧಾನ. ಇದು ಹಿಂದೆ ಪೂರ್ವದಲ್ಲಿ ವಿಜಯನಗರದ ಸಂಸ್ಥಾನ ಇದ್ದಾಗ ಇದು ಮಹಾಕಾಳಿ ಊರು ಅಂತ, ಅಂದ್ರೆ ನಮ್ಮ ಹಿರಿಯಮ್ಮಿಗೆ ಪೂರ್ವದಲ್ಲಿ ಮಹಾಕಾಳಿ ಅಂತ ಊರು ಇರುತ್ತೆ. ಅದು ಕ್ರಮೇಣ ಜನರ ವಾಡಿಕೆಯಲ್ಲಿ ಮಾಕ್ಲಿ ಅಂತ. ಗ್ರಾಮದ ಅಧಿದೇವತೆ ಮುತ್ತಮ್ಮ, ಮತ್ತೆ ಹಿರಿಯಮ್ಮ, ಮತ್ತೆ ಗೋಪಾಲಕೃಷ್ಣ ಸ್ವಾಮಿ, ಬ್ರಹ್ಮಲಿಂಗೇಶ್ವರ ಸ್ವಾಮಿ, ಮತ್ತೆ ನಮ್ಮ ಕೃಷ್ಣಗಿರಿ, ಆಂಜನೇಯ, ಬಸವೇಶ್ವರನ ಒಂದು ಈ ಗ್ರಾಮದ ಪುರಾತನ ದೇವಾಲಯ. ನಮ್ಗೆ ವರ್ಷಕ್ಕೊಂದ್ಸರಿ ಇಲ್ಲಿ ಕೊಂಡ ಬಂಡಿ ಹಾಕ್ಬೇಕಾದ್ರೆ, ಮತ್ತೆ ದೇವರಿಗೆ ಉತ್ಸವ ಹಾಕ್ಬೇಕಾದ್ರೆ ನಾವು ಈ 7 ಗ್ರಾಮ ಪಂಚಾಯತಿನಲ್ಲಿ ಯುಗಾದಿ ಪಂಚಾಂಗ, ಹೊಸ ಪಂಚಾಂಗ ಓದಿ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಇದರಲ್ಲಿ ಗ್ರಾಮದ ಹಿರಿಯರು ಸಭೆ ಸೇರಿ ದೇವರಿಗೆಲ್ಲ ಗ್ರಾಮ ದೇವತೆ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ. ಆಗ ಇಲ್ಲಿ ಈ ತಾಯಿ 5 ದಿವಸ ಹಬ್ಬ ಆಗುತ್ತೆ. ಇಲ್ಲಿ 5 ದಿವಸ ಹಬ್ಬ ಆದಾಗ ನಮ್ಮ ಗ್ರಾಮಕ್ಕೆ ಈ ದೇವರು ಬರೋದು ಉಂಟು. ಈ ಗ್ರಾಮದಿಂದ ನಮ್ಮ ಊರು ಗ್ರಾಮ ದೇವ ಹಬ್ಬಕ್ಕೆ ಈ ಗ್ರಾಮ ದೇವತೆ ದೇವರು ಹಬ್ಬಗಳು ಬರೋದು ಉಂಟು. ಒಂದು ಅಗ್ರಿಮೆಂಟ್ ಆಗಿದೆ. 1800 ಇಸ್ವಿ ಇದೆ ಆ ಇದ್ರಲ್ಲಿ. ಇವತ್ತು ಇಲ್ಲಿ ಮಕ್ಕಳಿ ಒಂದು ಪಂಚಾಯಿತಿ ಹೇಗಿದೆ ಅಂತಂದ್ರೆ, ಯಾವ ಮನೆಯಿಂದ ಕೊಂಡು ಸೌದೆ ಬರಬೇಕು, ಯಾವ ಮನೆಯಿಂದ ನೀರ್ಗಾಲಿ ಬರಬೇಕು, ಯಾವ ಮನೆಯಿಂದ ಮೊದಲಾರ್ತಿ ಕೊಡಬೇಕು ಅನ್ನೋದು ಒಂದು ಅಗ್ರಿಮೆಂಟ್ ಇದೆ. ಇವತ್ತಿನ ಜನರೇಷನ್ ಅಲ್ಲಿದೆ, ಇವತ್ತಿನ ಯುವ ಹುಡುಗರ ಜನರೇಷನ್ ಅಲ್ಲಿದೆ. ಆ ಸಂಪ್ರದಾಯನ ಯಾವುದನ್ನೂ ಮುರಿದೆ ಚಾಚು ತಪ್ಪು ನಡೆದುಕೊಂಡು ಹೋಗ್ತಾರೆ. ಇವತ್ತಿನ ಕಾರ್ಯಕ್ರಮ ಏನಿದೆ ಸರ್? ಇವತ್ತಿನ ಕಾರ್ಯಕ್ರಮ ನಮ್ಮ ಶಿವಲಿಂಗೇಗೌಡರು ಇವರು ಮಾಡಿರೋ ಸೇವೆ ಅಪಾರ ಈ ಗ್ರಾಮಕ್ಕೆ, ಈ ಹಿರಿಯಮ್ಮನ ದೇವಸ್ಥಾನಕ್ಕೆ. ಹಾಗೆ ನಮ್ಮ ವರದಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಇವರ ಸಹಾಯ ಅನೇಕ ಇದೆ. ಈಗ ಇವರ ಒಂದು ಕುಟುಂಬದ ಸದಸ್ಯರೆಲ್ಲ ಸೇರಿ ಅವರ ಏನ್ ಪ್ರಾರ್ಥನೆ ಇತ್ತು ನಮಗೆ ಗೊತ್ತಿಲ್ಲ, ಅವರೇ ಹೇಳಬೇಕು. ಇದು ಮೊದಲನೇ ಹಬ್ಬ.
ಇದು ಮೆರವಣಿಗೆ ಇವರು ಇಂಡಿವಿಜುವಲ್ ಅವರ ಕುಟುಂಬದವ್ರು ಮಾಡಿಸ್ತಿರತಕ್ಕಂಥ ಹಬ್ಬ. ಅಂದ್ರೆ ನಮ್ಮ ಹಿರಿಯಮ್ಮನ ಸಂಪ್ರದಾಯ ಏನು ಅಂದ್ರೆ ದೇವ್ರ ಪೂಜೆ ಕಟ್ಟಿದ್ಮೇಲೆ ವಿಧಿವಿಧಾನದಲ್ಲೇ ಆ ತಾಯಿ ಈಚೆ ಕರಿಬೇಕು ನಾವು. ಅಲ್ಲ ಸುಮ್ಮನೆ ಕರ್ಕೊಂಡ್ಬಂದು ಮೆರವಣಿಗೆ ಮಾಡ್ಸಕ್ ಬರೋದಿಲ್ಲ. ಹಾಗಾಗಿ ನಮ್ಮ ದೇವ್ರನ್ನು ಕೊಡ್ಬೇಕು ಅಂತ ಅವರ ಕುಟುಂಬದ ಸದಸ್ಯರು ಅವರ ಇವರು ನಮ್ಮ ಶ್ರೀರಂಗಪ್ಪನವರು ಶಿವಲಿಂಗೇಗೌಡರು ಅವರು ವಿವಾಹ ಮಾಡ್ಕೊಂಡಿರೋದ್ರಿಂದ ಆ ಇದನ್ನು ನಾವು ಮಾಡಿದ್ದೀವಿ. ಇವತ್ತು ಅವರ ಕುಟುಂಬದ ಸದಸ್ಯರ ವಿಶೇಷ ಪರ್ಸನಲ್ ಪೂಜೆ ಈ ಗ್ರಾಮಕ್ಕೆ ಒಂದು ರಾತ್ ಬೀದಿ ಮೆರವಣಿಗೆ, ಮತ್ತೆ ತದನಂತರ ಅಲ್ಲಿ ಒಂದು ಬಸವೇಶ್ವರ ಸ್ವಾಮಿ ನೂತನವಾಗಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಹೂವಂಬಾಳೆ ಆದ್ಮೇಲೆ ಆ ದೇವರಿಗೆ ಅಲ್ಲಿ ಹೋಗಿ ಅಲ್ಲಿ ಆ ಸ್ವಾಮಿಗೆ ಒಂದು ಪೂಜೆ ಸಲ್ಲಿಸಾದ್ಮೇಲೆ ಅವರ ಈ ಗ್ರಾಮದಲ್ಲಿ ಒಂದು ರಾತ್ ಬೀದಿ ಮೆರವಣಿಗೆ ಆದ್ಮೇಲೆ ಅವ್ರಿಗೆ ಮನೆಗೆ ಈ ತಾಯಿಯನ್ನು ಕರ್ಕೊಂಡು ಅವರ ಸಂಪ್ರದಾಯ ಪ್ರಕಾರ ಮೊದಲಕ್ಕೆ ಕಟ್ಟಿ ಕಳಿಸ್ಕೊಡೋಕೆ ಇದನ್ನ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸರ್ ನಾನು ಶಿವಣ್ಣ ಅಂತ ಮತ್ತು ವರದಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ನಾವು ಸೆಪರೇಟ್. ಇವತ್ತಿನ ವಿಶೇಷ ಏನಂತಂದ್ರೆ ನಮ್ಮ ಚೆನ್ನಪ್ಪನವರ ಮಗನಾಗಿರ್ತಕ್ಕಂಥ ಶಿವಲಿಂಗಯ್ಯನವರು ರಥಸಪ್ತಮಿ ಅಂಗದ ಪರವಾಗಿ ಮಾಕಳಿ ಹೊಸಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಮಾಕಳಿ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ಹಿರಿಯಮ್ಮ ದೇವಿ, ಶ್ರೀ ಮುತ್ಯಾಲಮ್ಮ ದೇವಿಯ ಉತ್ಸವವನ್ನು ಮಾಡಬೇಕಂತ ಹೇಳಿ ಇವತ್ತು ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ರಥಸಪ್ತಮಿ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಅವರಿಗೆ ಎಲ್ಲಾ ರೀತಿಯ ಸೌಭಾಗ್ಯವನ್ನ ದೇವರು ಕೊಡ್ಲಿ ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಹಿರಿಯಮ್ಮ ದೇವಿ ಮಾಕಳಿ, ಮುತ್ಯಾಲಮ್ಮ ದೇವಿ, ಶ್ರೀ ಬಸವೇಶ್ವರ ಸ್ವಾಮಿ ಮಾಕಳಿ ಹೊಸಳ್ಳಿ, ನಂದಿ ಬಸವಪ್ಪ ಮಾಕಳಿ ಮತ್ತು ಹಿರಿಯಮ್ಮನ ಹೆಬ್ಬಾರೆಗಳು, ಜೊತೆಗೆ ಇಲ್ಲಿ ನೆಲೆಸಿರ್ತಕ್ಕಂಥ ಗೋಪಾಲ ಸ್ವಾಮಿ ದೇವಸ್ಥಾನ, ನಂತರ ಮುಖ್ಯವಾಗಿ ಕೃಷ್ಣಗಿರಿಯಪ್ಪನ ದೇವಸ್ಥಾನ. ಹಿರಿಯಮ್ಮ ದೇವಿಯ ಕುಂಡೋತ್ಸವ ಆಗಬೇಕು ಅಂದ್ರೆ ಅಲ್ಲಿ ಹಿರಿಯಮ್ಮ ನೆಲೆಸಿರ್ತಕ್ಕಂಥದ್ದು ಕೃಷ್ಣದೇವರ ನೆಲೆಯಲ್ಲಿ, ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಇವರು ಕೊಂಡ ಮಾಡ್ತಕ್ಕಂಥದ್ದು ಹಿಂದಿನಿಂದ ಸಂಪ್ರದಾಯ ಬಂದಿದೆ. ಕೊಂಡ ಮಾಡಬೇಕಾದ್ರೆ ಸಂಪ್ರದಾಯ ಏನಪ್ಪ ಅಂದ್ರೆ ಹೊಸಳ್ಳಿಯಿಂದ ಬಸವೇಶ್ವರ ಸ್ವಾಮಿ ಬಂದ ಮೇಲೆ ಇಲ್ಲಿ ಕೊಂಡೋತ್ಸವ, ನಂತರ ಇಲ್ಲಿಂದ ಹಿರಿಯಮ್ಮ ಮುತ್ಯಾರಮ್ಮ ಮಾಕಳಿ ಹೊಸಳ್ಳಿಗೆ ಬಂದ ಮೇಲೆ ಶ್ರೀ ಬಸವೇಶ್ವರ ಸ್ವಾಮಿ ಕೊಂಡೋತ್ಸವ ನೆರವೇರಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಶಿವಲಿಂಗೇಗೌಡರ ಒಂದು ಕುಟುಂಬ ರಥಸಪ್ತಮಿಯ ಅಂಗವಾಗಿ ಈ ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾರೆ.